ಕೆಲಸ ಕಾರ್ಯಗಳಿಲ್ಲದೆ ತುತ್ತು ಅನ್ನಕ್ಕಾಗಿಯೂ ಪರದಾಡುತ್ತಿದ್ದ ಬುದ್ಧಿಮಾಂದ್ಯ ಯುವಕನೋರ್ವನನ್ನು ಕಂಡು ಮನ ಮಿಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಆತನ ಬದುಕಿಗೆ ಬೆಳಕಾಗಿರುವಂತಹ ಹೃದಯ ಸ್ಪರ್ಶಿ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹೌದು, ಮೊನ್ನೆ ಸಂಜೆ ನೂತನ ಕಮಿಷನರ್ ಅವರು ತಮ್ಮ ಬೀಟ್ ಕರ್ತವ್ಯದ ಸಂದರ್ಭದಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗಣೇಶಪೇಟ ಬಳಿಯ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯ ಓಪಿ ಬಳಿಯಲ್ಲಿ ಸುಮಾರು 25 ವರ್ಷದ ವಿನಾಯಕ್ ಎಂಬ ಬುದ್ಧಿಮಾಂದ್ಯ ಯುವಕನನ್ನು ಕಂಡು ಮಮ್ಮಲ ಮರುಗಿದ್ದಾರೆ. ಆತನ ದಯನೀಯ ಸ್ಥಿತಿಗೆ ಮರುಕಗೊಂಡು ಆತನ ಬದುಕಿಗೆ ಬೆಳಕಾಗುವಂತಹ ಮಾನವೀಯ ಕಾರ್ಯವನ್ನು ತಮ್ಮ ಸಿಬ್ಬಂದಿ ವರ್ಗದಿಂದ ಮಾಡಿಸಿದ್ದಾರೆ. ಇನ್ನು ಕಮಿಷನರ್ ಅವರ ಸೂಚನೆ ಮೇರೆಗೆ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್, ತಹಸೀಲ್ದಾರ್ ಹಾಗೂ ದಕ್ಷಿಣ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಮರುಳು ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಆತನಿಗೆ ಕಟಿಂಗ್ ಮಾಡಿಸಿ, ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಕೊಡಿಸುವುದಲ್ಲದೆ ಆತನ ಜೀವನಕ್ಕಾಗಿ ಓಪಿ ನೋಡಿಕೊಂಡು ಸ್ವಚ್ಛ ಮಾಡಿಕೊಂಡು ಇರುವ ವ್ಯವಸ್ಥೆಯನ್ನು ಆರಕ್ಷಕರು ಮಾಡಿದ್ದಲ್ಲದೆ ಮಾನವೀಯ ದೃಷ್ಟಿಯಿಂದ ಖರ್ಚು ವೆಚ್ಚವನ್ನು ನೀಡಲಾಗುವುದು ಎಂದು ಶಹರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಂ ತಹಸೀಲ್ದಾರ್ ಅವರು ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ದಕ್ಷಿಣ ಸಂಚಾರಿ ಠಾಣೆಯ ಪಿಎಸ್ಐ ನದಾಫ್, ಶಹರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.